ಸಚಿವ ಜಮೀರ್ ಅಹಮದ್ ಖಾನ್ ಅವರು ಸ್ವಾತಂತ್ರ್ಯೋತ್ಸವದ ಧ್ವಜಾರೋಹಣ ಕಾರ್ಯಕ್ರಮಕ್ಕೆ ಹಾಜರಾಗಲು ಸಾಧ್ಯವಾಗದ ವಿಚಾರವನ್ನು ರಾಜಕೀಯಗೊಳಿಸುವುದು ಸರಿಯಲ್ಲ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಯುಟಿ ಖಾದರ್ ಹೇಳಿದ್ದಾರೆ. ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಜಮೀರ್ ದೇಶ ಪ್ರೇಮಿಯಾಗಿದ್ದು ಎಲ್ಲ ಸಂದರ್ಭಗಳಲ್ಲೂ ಸೌಹಾರ್ದತೆ ಹಾಗೂ ದೇಶ ಪ್ರೇಮವನ್ನು ಪ್ರದರ್ಶಿಸಿದ್ದಾರೆ. ಕೆಲ ಕಾರಣಗಳಿಂದ ಕಾರ್ಯಕ್ರಮಕ್ಕೆ ಹಾಜರಾಗಲು ಸಾಧ್ಯವಾಗುವುದಿಲ್ಲ ಎಂದು ತಿಳಿಸುವ ವೇಳೆ ಪತ್ರದಲ್ಲಿನ ಕೆಲವು ಪದಗಳು ತಪ್ಪಾಗಿ ಅರ್ಥವಾಗಿರಬಹುದು. ಅವರ ಉದ್ದೇಶ ಅದಾಗಿರಲಿಲ್ಲ ಎಂದು ಸಮರ್ಥಿಸಿಕೊಂಡರು. ಜಮೀರ್ ಅವರನ್ನು ಸಂಪುಟದಿಂದ ವಜಾಗೊಳಿಸಬೇಕು ಎಂಬ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರ ಆಗ್ರಹದ ಕುರಿತು ಪ್ರತಿಕ್ರಿಯಿಸಿದ ಖಾದರ್, ಎಲ್ಲರೂ ಒಗ್ಗಟ್ಟಿನಿಂದ ಇರಬೇಕು, ಇಂತಹ ವಿಚಾರಗಳನ್ನು ಅಪಾರ್ಥ ಮಾಡಿಕೊಂಡು ರಾಜಕೀಯ ಮಾಡಬಾರದು ಎಂದಿದ್ದಾರೆ. ಇವತ್ತು 80ನೇ ವರ್ಷ ಸ್ವಾತಂತ್ರ್ಯೋತ್ಸವ. ನಿಮಗೆಲ್ಲರಿಗೂ ಕೂಡ ಸ್ವಾತಂತ್ರ್ಯೋತ್ಸವ ಶುಭಾಶಯ ಸಲ್ಲಿಸ್ತೇನೆ. ಎಲ್ಲರೂ ಪ್ರೀತಿ, ವಿಶ್ವಾಸ, ಸೋದರತೆ, ಏಕತೆ, ಒಬ್ಬರಿಗೊಬ್ಬರು ಸಹಕರಿಸಿಕೊಂಡು ಅಭಿವೃದ್ಧಿಯ ಕರ್ನಾಟಕ, ವಿಶ್ವ ಸಮಾಜ, ಬಲಿಷ್ಠ ಭಾರತ ಅದು ನಮ್ಮ ಇವತ್ತು ಕನಸಾಗಿದೆ. ಅದಕ್ಕೆಲ್ಲರೂ ಕೂಡ ಸಹಕಾರ ಕೊಡಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಪ್ರಶ್ನೆಗೆ ಉತ್ತರ ಬರಲಿಲ್ಲ. ಇದೇ ಉತ್ತರ ಎಲ್ಲ ಒಗ್ಗಟ್ಟಲ್ಲಿ ಇರಬೇಕಂತ ಹೇಳಿದೆ ಅಲ್ಲ. ಒಗ್ಗಟ್ಟಲ್ಲಿ ಇಲ್ಲ ಅಂತ ಹೇಳ್ತೀರಾ ನೀವು? ಯಾರು ಒಬ್ಬರು ಒಗ್ಗಟ್ಟಲ್ಲಿ ಇಲ್ಲ ನೋಡಿ. ಇವತ್ತು ನಾವೆಲ್ಲ ಒಗ್ಗಟ್ಟು, ಪ್ರೀತಿ, ವಿಶ್ವಾಸ, ಸಮಾಜ ಒಬ್ಬರು ಅರ್ಥ ಮಾಡಿಕೊಂಡು ಹೋಗಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಇದರಲ್ಲಿ ಜಮೀರ್ ಅಹಮದ್ ಖಾನ್ ಅಂತಹ ದೇಶ ಪ್ರೇಮ ಅದಕ್ಕೆ ಜಾಸ್ತಿ ಬೇರೆಯವ್ರಿಗೆ ಜಾಸ್ತಿ ತೋರಿಸಲಿಕ್ಕಿಲ್ಲ. ಅವ್ರು ಬಹುಶಃ ದೇಶದ ಅತ್ಯಂತ ಒಂದು ಸತ್ಪ್ರಜೆ ಆಗಿದ್ದುಕೊಂಡು ಅವರು ಎಲ್ಲ ಸಂದರ್ಭ ಕೂಡ ಸೌಹಾರ್ದ ಮತ್ತು ದೇಶ ಪ್ರೇಮ ಕೊಟ್ಟಿದ್ದಾರೆ. ಇವತ್ತು ಕೆಲವೊಂದು ಕಾರಣಗಳಿಂದ ಇವತ್ತಿನ ಕಾರ್ಯಕ್ರಮ ಭಾಗವಹಿಸಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿ ಸಂದರ್ಭದಲ್ಲಿ ಅವ್ರು ಬರೆದಂಥ 2 ಅಕ್ಷರ ಹೆಚ್ಚು ಕಮ್ಮಿ ಆಗಿದೆ. ಬಹುಶಃ ಆ ಒಂದು ಭಾವನೆ ಅವರು ಹೇಳಿರಬೇಕು. ಅದು ನಿಜವಾದ ಇಂಟೆನ್ಷನ್ ನೀವು ಅರ್ಥ ಮಾಡಿಕೊಳ್ಬೇಕು. ಆ ಉದ್ದೇಶ ಖಂಡಿತವಾಗಿ ಅವರಿಗೆ ಇರಲೇ ಇಲ್ಲ. ಆ ಉದ್ದೇಶ ಅಂತ ಹೇಳಿದರೆ ಕೆಲವು ಕಾರಣಗಳು ನನಗೆ ಇವತ್ತು ವಿಜಯನಗರಕ್ಕೆ ಹೋಗ್ಲಿಕ್ಕೆ ಆಗಲಿಲ್ಲ ಅಂತೆ ಅವರ ವಿಚಾರ ಇತ್ತು. ಅದನ್ನೇ ಅಪಾರ್ಥ ಮಾಡಿಕೊಂಡು ಅದನ್ನೇ ನಾವು ರಾಜಕೀಯಗೊಳಿಸಿಕೊಂಡು ಅಥವಾ ರಾಜಕಾರಣ ಮಾಡಲಿ ಇದನ್ನೆಲ್ಲ ಇಟ್ಕೊಂಡು ರಾಜಕೀಯ ಮಾಡೋದು ಬೇಡ. ನೋಡಿ, ಈಗ ಭಾಗವಹಿಸ್ತಾರೆ ಅಂತ ಹೇಳಿಕೊಂಡೇ ಅವರು ಭಾಗವಹಿಸ್ತಾರಂತ ಒಪ್ಪಿಕೊಂಡೇ ಬಹುಶಃ ಅವ್ರನ್ನ ನಿಗದಿಪಡಿಸೋದು. ಕೆಲವೊಂದು ಸಂದರ್ಭದಲ್ಲಿ ಕಡೆಗಳಿಗೆಯಲ್ಲಿ ಇವತ್ತು ಅಲ್ಲಿಗೆ ಹೋಗಲಿಕ್ಕೆ ಆಗದಿದ್ದ ಕಾರಣ ಅವರ ಪತ್ರವನ್ನು ಅಧಿಕೃತವಾಗಿ ಬರೆದು ಬೇರೆ ನೇಮಕ ಮಾಡಿ ಕೇಳಿಕೊಂಡಿದ್ದಾರೆ. ಈ ಬರೆದಂಥ ನಮ್ಮ ನಿಜವಾದ ಉದ್ದೇಶವನ್ನು ಬಿಟ್ಟು ಈ ಬರೆದಂಥ 2 ಶಬ್ದಗಳ ಇಟ್ಟುಕೊಂಡು ಅದರ ಇವತ್ತು ರಾಜಕೀಯ ಮಾಡೋದು ಸರಿಯಲ್ಲ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ.